ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಸ್ಮಾರಕಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಅದರಲ್ಲೂ ವಿಶೇಷವಾಗಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಗುರುತಿಸಿರುವಂತಹ ಭಾರತದ ಪ್ರಮುಖ ಒಂದು ಮಾನ್ಯುಮೆಂಟ್ಗಳ ಬಗ್ಗೆ, ಸ್ಮಾರಕಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ. ರಾಷ್ಟ್ರಪತಿ ಭವನ ಇದೆಯಲ್ಲ, ಭಾರತದ ರಾಷ್ಟ್ರಪತಿ ಭವನ, ಇದರ ವಿನ್ಯಾಸಕಾರರು ಯಾರು? ತುಂಬ ಸರಿ ರಿಪೀಟೆಡ್ಲಿ ಕೇಳಿರುವ ಪ್ರಶ್ನೆ ಇದು. ಸರಿಯಾದ ಉತ್ತರ ಆಪ್ಷನ್ ಎ, ಎಡ್ವರ್ಡ್ ಲುಟಿಯನ್ಸ್. ಎಡ್ವರ್ಡ್ ಲುಟಿಯನ್ಸ್ ಇದಾರಲ್ಲ, ಇವರು ಭಾರತದ ರಾಷ್ಟ್ರಪತಿ ಭವನದ ವಿನ್ಯಾಸಕಾರರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಜಂತ ಎಲ್ಲೋರ ಗುಹಾಂತರ ದೇವಾಲಯಗಳು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮಹಾರಾಷ್ಟ್ರದಲ್ಲಿದೆ. ಅಜಂತ ಎಲ್ಲೋರ ಗುಹಾಂತರ ದೇವಾಲಯಗಳು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ಔರಂಗಾಬಾದ್ ಜಿಲ್ಲೆಯಲ್ಲಿದ್ದು ಇವುಗಳನ್ನು ನಿರ್ಮಾಣ ಮಾಡಿದ್ದು ರಾಷ್ಟ್ರಕೂಟ ಅರಸರು, ರಾಷ್ಟ್ರಕೂಟರು. ಈ ಅಂಶಗಳು ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ಗೇಟ್ ವೇ ಆಫ್ ಇಂಡಿಯಾವನ್ನು ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಜಾರ್ಜ್ ವಿಟೆಟ್. ಜಾರ್ಜ್ ವಿಟೆಟ್ ಅವರು ಗೇಟ್ ವೇ ಆಫ್ ಇಂಡಿಯಾವನ್ನು ನಿರ್ಮಿಸಿದರು. ಇದು ಬಾಂಬೆಯಲ್ಲಿರೋದು ಗೇಟ್ ವೇ ಆಫ್ ಇಂಡಿಯಾ, ಮುಂಬೈನಲ್ಲಿರೋದು. ಈ ಗೇಟ್ ವೇ ಆಫ್ ಇಂಡಿಯಾ ನಿರ್ಮಾಣಕ್ಕೆ ಒಂದು ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಘಟನೆ ಇದೆ. ಏನು ಕೇಳಿದ್ರೆ, ಗೇಟ್ ವೇ ಆಫ್ ಇಂಡಿಯಾನ ಒಂದು ಐತಿಹಾಸಿಕ ಘಟನೆಯ ನೆನಪಿಗೆ ನಿರ್ಮಾಣ ಮಾಡಲಾಗಿದೆ. ಏನು ಕೇಳಿದ್ರೆ, ಅಂದಿನ ಬ್ರಿಟಿಷ್ ದೊರೆಯಾಗಿದ್ದಂತಹ ಜಾರ್ಜ್ ಫೈ, ಇಂಗ್ಲೆಂಡ್ನ ದೊರೆಯಾದಂಥ ಜಾರ್ಜ್ ಫೈ ಮತ್ತು ಆತನ ರಾಣಿ ಕ್ವೀನ್ ಮೇರಿ, ಇವರು ಭಾರತಕ್ಕೆ ಭೇಟಿ ಕೊಟ್ಟಂತಹ ನೆನಪಿಗೋಸ್ಕರ ಈ ಗೇಟ್ ವೇ ಆಫ್ ಇಂಡಿಯಾವನ್ನು ನಿರ್ಮಾಣ ಮಾಡಿದ್ರು. ಇದನ್ನು ನಿರ್ಮಿಸಿದ್ದು ಜಾರ್ಜ್ ವಿಟೆಟ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕೆಂಪು ಕೋಟೆಯನ್ನು ಕಟ್ಟಿಸಿದವರು ಯಾರು? ಸರಿಯಾದ ಉತ್ತರ ಶಹಜಹಾನ್. ಶಹಜಹಾನ್ ಕೆಂಪು ಕೋಟೆಯನ್ನು ಕಟ್ಟಿಸ್ತಾ ಇದರ ವಿನ್ಯಾಸಕಾರ, ಇದನ್ನು ಕೂಡ ತುಂಬ ಸರಿ ಕೇಳಿದ್ದಾರೆ. ಕೆಂಪು ಕೋಟೆಯ ವಿನ್ಯಾಸಕಾರ ಯಾರು, ವಾಸ್ತುಶಿಲ್ಪಿ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಉಸ್ತಾದ್ ಅಹಮದ್ ಲಾಹೋರಿ. ಉಸ್ತಾದ್ ಅಹಮದ್ ಲಾಹೋರಿ ಇವರು ಕೆಂಪು ಕೋಟೆಯ ವಿನ್ಯಾಸಕಾರರು. ಇದನ್ನು ಕಟ್ಟಿಸಿದ್ದು ಶಹಜಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗಂತ 130ಕ್ಕೂ ಹೆಚ್ಚು ಮೋಸ್ಟ್ ರಿಪೀಟೆಡ್ ಮತ್ತು ಎಕ್ಸ್ಪೆಕ್ಟೆಡ್ ಕ್ವಶನ್ಗಳ ವಿಡಿಯೋವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀವಿ. ಆ ಎಲ್ಲ ವಿಡಿಯೋಗಳ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಲೋಟಸ್ ಟೆಂಪಲ್, ಕಮಲ ಮಹಲ್ ಇದೆಯಲ್ಲ, ಕಮಲ ದೇವಸ್ಥಾನ, ಕಮಲ ಟೆಂಪಲ್ ಇದೆಯಲ್ಲ, ಲೋಟಸ್ ಟೆಂಪಲ್, ಇದು ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ನವದೆಹಲಿಯಲ್ಲಿದೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕುತುಬ್ ಮಿನಾರ್ ಯಾವ ಸ್ಥಳದಲ್ಲಿದೆ ಅಥವಾ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ಕೂಡ ದೆಹಲಿಯಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕುತುಬ್ ಮಿನಾರ್ನ ವಿಶೇಷತೆ ಏನಂದರೆ, ಇದನ್ನು ಕುತುಬುದ್ದೀನ್ ಐಬಕ್ ಕಟ್ಸೋಕ್ಕೆ ಪ್ರಾರಂಭ ಮಾಡ್ತಾನೆ. ಬಟ್ ಆತನ ಜೀವಿತಾವಧಿಯಲ್ಲಿ ಈ ಕುತುಬ್ ಮಿನಾರ್ ಕಂಪ್ಲೀಟ್ ಆಗಲ್ಲ. ಹಾಗಾಗಿ ನಂತರ ಬಂದಂಥ ಅರಸ ಇಲ್ತಮಷ್ ಈ ಕುತುಬ್ ಮಿನಾರ್ನ ನಿರ್ಮಾಣವನ್ನು ಪೂರ್ಣಗೊಳಿಸ್ತಾನೆ. ಈ ಇಬ್ಬರ ಪಾತ್ರ ಕೂಡ ಕುತುಬ್ ಮಿನಾರ್ ನಿರ್ಮಾಣದಲ್ಲಿದೆ. ಈ ಅಂಶ ಕೂಡ ಗೊತ್ತಿರಲಿ. ಕೊನಾರ್ಕ್ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಒಡಿಸ್ಸಾದಲ್ಲಿದೆ. ತುಂಬ ಸುಪ್ರಸಿದ್ಧವಾದ ದೇವಸ್ಥಾನ ಕೂಡ ಹೌದಿದು. ಇದನ್ನು ಗಂಗರ ದೊರೆ 1ನೇ ನರಸಿಂಹವರ್ಮನ್ ಕಟ್ಟಿಸ್ತಾನೆ. ಇದ್ರ ಬಗ್ಗೆ ಇರುವಂಥ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂಶ ಇದೆ. ಏನು ಕೇಳಿದ್ರೆ, ಇದನ್ನು ಬ್ಲ್ಯಾಕ್ ಪಗೋಡ ಅಂತೇಳಿ ಕರೀತಾರೆ. ತುಂಬ ಸರಿ ಕೇಳಿದ್ದಾರೆ, ಯಾವ ದೇವಸ್ಥಾನವನ್ನು ಬ್ಲ್ಯಾಕ್ ಪಗೋಡ ಅಂತ ಕರೀತಾರೆ ಅಂತೇಳಿ. ಕೊನಾರ್ಕ್ನ ಸೂರ್ಯ ದೇವಾಲಯವನ್ನು ಬ್ಲ್ಯಾಕ್ ಪಗೋಡ ಅಂತ ಕರೆದಿದ್ದಾರೆ. ಇದು ಒಡಿಸ್ಸಾದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಗ್ರಾದ ರೆಡ್ ಫೋರ್ಟ್, ಕೆಂಪು ಕೋಟೆ ಇದೆಯಲ್ಲ, ಈ ಕೆಂಪು ಕೋಟೆ ಒಳಗಡೆ ಒಂದು ಮೋತಿ ಮಸ್ಜಿದ್ ಅಥವಾ ಮೋತಿ ಮಸೀದಿ ಇದೆ. ಇದನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಶಹಜಹಾನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಶೇರ್ ಶಾನ ಗೋರಿ, ಟಾಂಬ್ ಆಫ್ ಶೇರ್ ಶಾ ಇದೆಯಲ್ಲ, ಇದು ಇರುವ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಬಿಹಾರ. ಬಿಹಾರದ ಸಸಾರಾಂನಲ್ಲಿದೆ ಇದು. ಬಿಹಾರದ ಸಸಾರಾಂನಲ್ಲಿ ಟಾಂಬ್ ಆಫ್ ಶೇರ್ ಶಾ ಅಥವಾ ಶೇರ್ ಶಾನ ಗೋರಿ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ಮಹಾಬಲಿಪುರಂ ದೇವಸ್ಥಾನವು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ತಮಿಳುನಾಡಲ್ಲಿರುವಂಥ ಒಂದು ಸುಪ್ರಸಿದ್ಧವಾದ ದೇವಸ್ಥಾನ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತಾಜ್ ಮಹಲ್ನ ವಾಸ್ತುಶಿಲ್ಪಿ ಯಾರು? ತಾಜ್ ಮಹಲನ್ನು ಶಾಜಹಾನ್ ನಿರ್ಮಾಣ ಮಾಡ್ತಾನೆ. ಇದರ ವಾಸ್ತುಶಿಲ್ಪಿ ಯಾರು ಕೇಳಿದ್ರೆ ಉಸ್ತಾದ್ ಅಹ್ಮದ್ ಲಾಹೋರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಉಸ್ತಾದ್ ಅಹ್ಮದ್ ಲಾಹೋರಿ. ಇನ್ನು ತಾಜ್ ಮಹಲ್ ಬಗ್ಗೆ ಇರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ತಾಜ್ ಮಹಲ್ನ ಪ್ರತಿರೂಪ ಭಾರತದಲ್ಲಿ ಇನ್ನೊಂದು ಕಡೆ ಇದೆ. ಅದೆಲ್ಲಿದೆ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿದೆ. ನೋಡೋಕ್ಕೆ ಸೇಮ್ ಆ್ಯಸ್ ಇಟ್ ಈಸ್ ತಾಜ್ ಮಹಲ್ ರೀತಿ ಇದೆ. ತಾಜ್ ಮಹಲ್ ಅಷ್ಟು ದೊಡ್ಡದಾಗಿಲ್ಲ, ಚಿಕ್ಕದಾಗಿದೆ. ಇದನ್ನು ನಿರ್ಮಾಣ ಮಾಡಿದ್ದು ಔರಂಗಜೇಬ್ ನಿರ್ಮಾಣ ಮಾಡ್ತಾನೆ. ಇದಕ್ಕೆ ಬೀಬಿಕಾ ಮಕ್ಬರ ಅಂತೇಳಿ ಕರೀತಾರೆ. ಕೇಳಿದ್ದಾರೆ ಇದನ್ನು, ಏನಂದರೆ ತಾಜ್ ಮಹಲನ್ನು ಹೋಲುವ ಭಾರತೀಯ ಇನ್ನೊಂದು ವಾಸ್ತುಶಿಲ್ಪ ಕೃತಿ ಯಾವುದು, ಮಾನ್ಯುಮೆಂಟ್ ಯಾವುದು ಕೇಳಿದ್ದಾರೆ. ಬೀಬಿಕಾ ಮಕ್ಬರ ಹೇಳಬೇಕಾಗತ್ತೆ. ಬೀಬಿಕಾ ಮಕ್ಬರ ನಿರ್ಮಾಣ ಮಾಡಿದ್ದು ಔರಂಗಜೇಬ್. ಇನ್ನು ತಾಜ್ ಮಹಲನ್ನು ನಿರ್ಮಾಣ ಮಾಡಿದ್ದು ಶಾಜಹಾನ್ ಮತ್ತು ತಾಜ್ ಮಹಲ್ನ ವಾಸ್ತುಶಿಲ್ಪಿ ಉಸ್ತಾದ್ ಅಹ್ಮದ್ ಲಾಹೋರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚಿತ್ತೂರ್ಗಢದ ವಿಜಯ ಸ್ತಂಭ ಇದರ ಸ್ಥಾಪಕರು ಯಾರು? ಸರಿಯಾದ ಉತ್ತರ ರಾಣಾ ಕುಂಭ. ರಾಣಾ ಕುಂಭ ಚಿತ್ತೂರ್ಗಢದ ವಿಜಯ ಸ್ತಂಭದ ಸ್ಥಾಪಕ. ಇವನು ಸಾರಂಗಪುರ ಕದನದ ನೆನಪಿಗೆ, ವೆರಿ ಇಂಪಾರ್ಟೆಂಟ್, ಸಾರಂಗಪುರ ಕದನದಲ್ಲಿ ಗೆದ್ದ ನೆನಪಿಗೋಸ್ಕರ ಚಿತ್ತೂರ್ಗಢದ ವಿಜಯ ಸ್ತಂಭವನ್ನು ಸ್ಥಾಪಿಸ್ತಾನೆ. ಈ ಸಾರಂಗಪುರದ ಏನು ಕದನ ಇದೆಯಲ್ಲ, ಇದು ಯಾರ ವಿರುದ್ಧವಾಗಿ ನಡೆದಿರೋದು ಅಂತ ಕೇಳಿದ್ರೆ ಮಹಮ್ಮದ್ ಖಿಲ್ಜಿಯ ವಿರುದ್ಧವಾಗಿ ನಡೆದಿರುವಂಥ ಒಂದು ಯುದ್ಧ ಆಗಿದೆ. ಈ ಅಂಶ ಕೂಡ ಗೊತ್ತಿರಲಿ. ದೆಹಲಿಯಲ್ಲಿರುವ ಅಲೈ ದರ್ವಾಜಾದ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಇದು ಈ ಕುತುಬ್ ಮಿನಾರ್ ಒಂದು ಸಂಕೀರ್ಣದಲ್ಲಿ ಇರುವಂಥದ್ದು ಅಲೈ ದರ್ವಾಜ. ಸೊ ಇದಕ್ಕೆ ಇನ್ನೊಂದು ರೀತಿಯ ಹೆಸರಲ್ಲೂ ಕೂಡ ಕರೀತಾರೆ, ಏನಂದರೆ ಕುವತ್ತುಲ್ ಇಸ್ಲಾಂ. ಕುವತ್ತುಲ್ ಇಸ್ಲಾಂ ಅಂತೇಳಿ ಕೂಡ ಕರೀತಾರೆ ಇದನ್ನ, ಅಲೈ ದರ್ವಾಜವನ್ನು. ಈ ಅಂಶ ಕೂಡ ಗೊತ್ತಿರಲಿ. ಇನ್ನು ಬುಲಂದ್ ದರ್ವಾಜಾದ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಅಕ್ಬರ್. ಅಕ್ಬರ್ ಈ ಬುಲಂದ್ ದರ್ವಾಜವನ್ನು ಯಾಕೆ ನಿರ್ಮಾಣ ಮಾಡಿದ ಕೇಳಿದ್ರೆ ಈತನ ಗುಜರಾತ್ ವಿಜಯದ ನೆನಪಿಗೆ. ಅಕ್ಬರ್ ಬುಲಂದ್ ದರ್ವಾಜವನ್ನು ನಿರ್ಮಾಣ ಮಾಡಿದ. ನೆಕ್ಸ್ಟ್ ಕ್ವಶನ್, ಫತೇಪುರ ಸಿಕ್ರಿ ನಗರವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಇದನ್ನು ಕೂಡ ಅಕ್ಬರ್ನೇ ಸ್ಥಾಪನೆ ಮಾಡ್ತಾನೆ. ಫತೇಪುರ್ ಸಿಕ್ರಿಯ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಏನು ಕೇಳಿದ್ರೆ ಇದನ್ನು ಸಿಟಿ ಆಫ್ ವಿಕ್ಟರಿ ಆಫ್ ಮುಘಲ್ ಎಂಪೈರ್ ಅಂತೇಳಿ ಕರೀತಾರೆ. ಸಿಟಿ ಆಫ್ ವಿಕ್ಟರಿ ಆಫ್ ಮುಘಲ್ ಎಂಪೈರ್ ಅಂತೇಳಿ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಅಂಶ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ಸಾಂಚಿ ಸ್ತೂಪವನ್ನು ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಅಶೋಕ ಸಾಂಚಿ ಸ್ತೂಪವನ್ನು ನಿರ್ಮಾಣ ಮಾಡ್ತಾನೆ. ಸಾಂಚಿ ಸ್ತೂಪ ಎಲ್ಲಿದೆ ಕೇಳಿದ್ರೆ ಮಧ್ಯಪ್ರದೇಶಲ್ಲಿದೆ. ಇಂಪಾರ್ಟೆಂಟ್ ಇದೆ ಇದು, ನೆನ್ಪಿಟ್ಕೊಳ್ಳಿ. ಸಾಂಚಿ ಸ್ತೂಪ ಮಧ್ಯಪ್ರದೇಶದಲ್ಲಿದೆ ಮತ್ತು ಬಿಹಾರದ ಮಹಾಬೋಧಿ ಟೆಂಪಲ್ ಕೂಡ ಅಶೋಕನ ನಿರ್ಮಾಣ ಮಾಡಿದ್ದು. ಆ ಅಂಶ ಕೂಡ ಗೊತ್ತಿರಲಿ. ಇನ್ನು ಹವಾ ಮಹಲ್ ಭಾರತದ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ರಾಜಸ್ಥಾನಲ್ಲಿದೆ ಇದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಹವಾ ಮಹಲನ್ನು ನಿರ್ಮಾಣ ಮಾಡಿದವರು ಸವಾಯಿ ಪ್ರತಾಪ್ ಸಿಂಗ್. ಸ್ನೇಹಿತರೆ, ಇನ್ನೊಂದು ಅಂಶ ನಿಮ್ಗೆ ಗೊತ್ತಿರಲಿ. ಈಗ ನಾವು ಮಾತಾಡ್ತಿರುವಂಥ ಎಲ್ಲ ಮಾನ್ಯುಮೆಂಟ್ಸ್ಗಳು ಕೂಡ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ಭಾರತದಲ್ಲಿ ಗುರುತಿಸಿರುವಂತಹ 40 ವರ್ಲ್ಡ್ ಹೆರಿಟೇಜ್ ಸೈಟ್ಗಳ ಪೈಕಿ ಪ್ರಮುಖವಾದವುಗಳೇ ಆಗಿದ್ದಾವೆ. ಈ ಅಂಶ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಖಜುರಾಹೋ ದೇವಾಲಯ ಎಲ್ಲಿದೆ? ಸೊ ಖಜುರಾಹೋ ದೇವಾಲಯ ಎಲ್ಲಿದೆ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿದೆ. ಮಧ್ಯಪ್ರದೇಶದಲ್ಲಿರುವಂಥ ಖಜುರಾಹೋ ದೇವಾಲಯವನ್ನು ಚಂದೇಲ ಅರಸರು ನಿರ್ಮಾಣ ಮಾಡ್ತಾರೆ. ಚಂದೇಲರು, ಅದರಲ್ಲೂ ಚಂದೇಲರ ಡಂಗ ಎನ್ನುವಂಥ ಅರಸ ಈ ಖಜುರಾಹೋ ದೇವಾಲಯನ ನಿರ್ಮಾಣ ಮಾಡಿದ. ಈ ಅಂಶ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ಎಲಿಫೆಂಟಾ ಗುಹಾಂತರ ದೇವಾಲಯಗಳು ಎಲ್ಲಿವೆ? ಸರಿಯಾದ ಉತ್ತರ ಇದು ಮುಂಬೈಯಲ್ಲಿದ್ದಾವೆ. ಅಜಂತ, ಎಲ್ಲೋರಾ ಇವು ಔರಂಗಾಬಾದ್ ಜಿಲ್ಲೆಯಲ್ಲಿದ್ದರೆ ಎಲಿಫೆಂಟಾ ಗುಹಾಂತರ ದೇವಾಲಯಗಳು
ಮುಂಬೈನ ಸಮುದ್ರದ ಒಳಗಡೆ ಅಂದರೆ ಸಮುದ್ರದ ಒಳಗಡೆ ಇರುವಂತಹ ಒಂದು ಗುಹೆಯಲ್ಲಿರುವಂತಹ ಈ ಗುಹಾಂತರ ದೇವಾಲಯಗಳು ದ್ವೀಪದಲ್ಲಿರುವಂತಹ ಒಂದು ಗುಹಾಂತರ ದೇವಾಲಯಗಳು. ಈ ಅಂಶ ಕೂಡ ಗೊತ್ತಿರಲಿ. ರಾಣಿ ಕಿ ವಾವ್ ಇದು ಎಲ್ಲಿದೆ? ಸರಿಯಾದ ಉತ್ತರ ರಾಣಿ ಕಿ ವಾವ್ ಗುಜರಾತಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಣಿ ಕಿ ವಾವ್ ಬಗ್ಗೆ ಇರುವಂಥ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ, ಇದನ್ನು ರಾಣಿ ಉದಯಮತಿ ನಿರ್ಮಾಣ ಮಾಡ್ತಾಳೆ. ಇದು ರಾಣಿ ಕಿ ವಾವ್ ಅಂದ್ರೆ ಏನಂದರೆ ರಾಣಿಯ ಸ್ನಾನದ ಒಂದು ಕೊಳ ಅಂತೇಳಿ ಅರ್ಥ. ಇದು ಗುಜರಾತ್ನ ಪಟಾಣ್ ಎನ್ನುವಂಥ ಪ್ರದೇಶದಲ್ಲಿದೆ. ಈ ಅಂಶ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ಕಾಕತೀಯ ರುದ್ರೇಶ್ವರ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ ತೆಲಂಗಾಣದಲ್ಲಿದೆ. ದ ಹಿಸ್ಟಾರಿಕ್ ಸಿಟಿ ಎಂದು ಹೆಸರಾದ ನಗರ ಯಾವುದು? ದ ಹಿಸ್ಟಾರಿಕ್ ಸಿಟಿ ಅಂತೇಳಿ ಹೆಸರಾದ ನಗರ ಅಹಮದಾಬಾದ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಧೋಲವೀರ ನೆಲೆ ಇದೆಯಲ್ಲ, ಧೋಲವೀರ ಏನು ಸಿಂಧೂ ನದಿ ಕಾಲದ ನಾಗರಿಕತೆ ಕಾಲದ ಧೋಲವೀರ ನೆಲೆಗಟ್ಟಿದೆಯಲ್ಲ, ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್. ಕೊನೆಯ ಪ್ರಶ್ನೆ ಈ ರೀತಿದೆ, ಜಂತರ್ ಮಂತರ್ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ಬರುತ್ತೆ? ಆಪ್ಷನ್ಸ್ ಈ ರೀತಿದೆ, ಚೆನ್ನೈ, ಮುಂಬೈ, ಕಲ್ಕತ್ತಾ, ದೆಹಲಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.